ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ರೇವತಿ ಆಗುತ್ತದೆ. ಈ ನಕ್ಷತ್ರದ ದೇವತೆ ಪೂಷ. ಪೂಷ ಎಂಬುದು ಸೂರ್ಯನ ಮತ್ತೊಂದು ಹೆಸರು. ಈ ನಕ್ಷತ್ರದ ಅಧಿಪತಿ ಬುಧ. ಆದ್ದರಿಂದ ಇದರ ದಶಾಕಾಲವು 17 ವರ್ಷವಾಗುತ್ತದೆ. ರೇವತಿ ನಕ್ಷತ್ರದ ಎಲ್ಲ 4 ಪಾದಗಳು ಮೀನ ರಾಶಿಯಲ್ಲಿ ಬರುತ್ತದೆ. ಮೀನ ರಾಶಿಯ ಅಧಿಪತಿ ಗುರು. ಈ ಕಾರಣದಿಂದಾಗಿ ರೇವತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಶೇಷವಾದ ವಿದ್ಯಾ ಬುದ್ಧಿ ಲಭ್ಯವಾಗುತ್ತದೆ. ಈ ರಾಶಿಯಲ್ಲಿ ಜನಿಸಿದವರ ಮುಖದಲ್ಲಿ ವಿಶೇಷವಾದಂತಹ ಕಾಂತಿ ಇರುತ್ತದೆ. ಸಾಮಾನ್ಯವಾಗಿ ಇವರಿಗೆ ಹಣದ ತೊಂದರೆ ಬಾರದು. ಕುಟುಂಬದವರ ವಿರೋಧದ ನಡುವೆಯೂ ಜನಸಾಮಾನ್ಯರ ಸೇವೆಯಲ್ಲಿ ಸಂತೋಷವನ್ನು ಕಾಣುತ್ತಾರೆ. ಸಾಮಾನ್ಯವಾಗಿ ಇವರು ಯಾರನ್ನೂ ಅಗೌರವ ಭಾವದಿಂದ ನೋಡುವುದಿಲ್ಲ. ಶ್ರೀಮಂತಿಕೆ ಹೆಚ್ಚಿದಂತೆಲ್ಲ ತಾನೇ ದೊಡ್ಡವ ಎಂಬುದು ಭಾವನೆ ಹೆಚ್ಚಾಗುತ್ತದೆ. ಇವರಿಗೆ ಅಧಿಕವಾದ ಧೈರ್ಯ ಇರುತ್ತದೆ. ಧಾರ್ಮಿಕ ವಿಧಿವಿಧಾನದಲ್ಲಿ ಹೆಚ್ಚಿನ ನಂಬಿಕೆ ಇರುತ್ತದೆ. ಎದುರಾಗುವ ಅಡ್ಡಿ ಆತಂಕಗಳನ್ನು ಸುಲಭದಲ್ಲಿ ವಿವರಿಸಬಲ್ಲರು. ಹಣದ ತೊಂದರೆ ಕಂಡು ಬರದು ಜೀವನವನ್ನು ಸಂತೋಷವಾಗಿಸಲು ಯಾವುದೇ ತ್ಯಾಗವನ್ನು ಮಾಡಬಲ್ಲರು. ಸ್ತ್ರೀಯಾದರೆ ಅತಿ ಸುಂದರಿಯು. ಅಷ್ಟಲಕ್ಷ್ಮಿ ಯೋಗದಲ್ಲಿ ಜನಿಸಿದರೆ ಶ್ರೀ ಗೋರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೃಷ್ಟವಂತಳಾಗುವಳು. ಹುಟ್ಟಿದ ಮನೆಯನ್ನು ವಿವಾಹದ ನಂತರ ಗಂಡನ ಮನೆಯನ್ನು ಬೆಳಗಿಸತಕ್ಕವಳಾಗುವಳು. ಗಂಡನ ಜತೆಯಲ್ಲಿ ಸದಾ ಸಂಚರಿಸಲು ಆಸೆ ಪಡುವವಳು ಆಗುವಳು. ಅವಳಿ ಮಕ್ಕಳ ತಾಯಿ ಆಗುವ ಯೋಗ ಇರುತ್ತದೆ. ವಿದೇಶದಲ್ಲಿ ನೆಲೆಸುವ ಸಾಧ್ಯತೆಗಳಿವೆ. ಬೇರೆಯವರ ಅವಕಾಶಗಳನ್ನು ಹಣವನ್ನು ಎಂದಿಗೂ ಇಷ್ಟಪಡುವುದಿಲ್ಲ. ಯಾವುದೇ ರೀತಿಯ ಕಷ್ಟ ನಷ್ಟಗಳು ಎದುರಾದರೂ ಬುದ್ಧಿವಂತಿಕೆ ಮತ್ತು ಮಾತಿನ ಬಲದಿಂದ ಗೆಲ್ಲಬಲ್ಲರು. ಸಂಪೂರ್ಣ ವಿದ್ಯಾಭ್ಯಾಸ ಲಭಿಸುತ್ತದೆ. ವಿದ್ಯಾಭ್ಯಾಸಕ್ಕಿಂತಲೂ ಅತಿಯಾದ ಬುದ್ಧಿ ಇವರಿಗಿರುತ್ತದೆ. ದಾಂಪತ್ಯ ಜೀವನ ವಿಶೇಷವಾಗಿರುತ್ತದೆ. ಅತಿ ಬೆಲೆ ಬಾಳುವ ವಸ್ತುಗಳ ಸರಬರಾಜಿನ ಕೆಲಸ ಕಾರ್ಯದಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ. ಸ್ತ್ರೀಯರು ಸದಾ ಸಂತೋಷದಿಂದ ಜೀವನ ನಡೆಸುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿರುವ ಸ್ತ್ರೀಯರು ಎಲ್ಲರಿಂದಲೂ ಗೌರವಾದರಗಳನ್ನು ಬಯಸುತ್ತಾರೆ. ಮಾಡುವ ಚಿಕ್ಕ ಪುಟ್ಟ ಕೆಲಸಗಳಿಗೂ ಹೆಚ್ಚಿನ ಪ್ರಶಸ್ತಿ ಹೊಗಳಿಕೆಗಳನ್ನು ನಿರೀಕ್ಷಿಸುತ್ತಾರೆ. ಇವರುಗಳು ಸಾಮಾನ್ಯವಾಗಿ ಸಮಯ ತಕ್ಕಂತೆ ಮನಸ್ಸನ್ನು ಬದಲಾಯಿಸಿಕೊಂಡು ಜೀವನ ಮಾಡುತ್ತಾರೆ. ಇವರ ಪಾಲಿಗೆ ವಿವಾಹ ಎಂಬುದು ಕೇವಲ ಒಂದು ಕರ್ತವ್ಯ. ಹೆಚ್ಚಿನ ಬೇಡಿಕೆ ಇಲ್ಲದೆ ಒಳ್ಳೆಯ ಮನಸ್ಸಿರುವ ವರನನ್ನು ಆಯ್ಕೆ ಮಾಡುತ್ತಾರೆ. ಈ ನಕ್ಷತ್ರದಲ್ಲಿ ರಜಸ್ವಲೆಯಾದರೆ ಉತ್ತಮ ಸಂತಾನ ಪಡೆಯತಕ್ಕವಳು, ಐಶ್ವರ್ಯವಂತಳು, ದೀರ್ಘ ಆಯುಷ್ಯ ಉಳ್ಳವಳು, ಪತಿಯೇ ದೈವ ಎಂದು ಪೂಜಿಸತಕ್ಕವಳು, ಧಾರ್ಮಿಕ ಪ್ರವೃತ್ತಿಯ ಸ್ಥಿರ ಮನಸ್ಸು ಉಳ್ಳವಳು. ಆದರೆ ಗಂಡನು ಬೇರೆ ಸ್ತ್ರೀಯರೊಡನೆ ಮಾತಾಡಿದಾಗ ಅಸೂಯೆ ಪಡುವಳು. ಈ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳಾದರೆ ನೃತ್ಯ, ಸಂಗೀತ, ನಟನೆಯಲ್ಲಿ ಆಸಕ್ತರು. ಗಂಡು ಮಕ್ಕಳಾದರೆ ಧೈರ್ಯವಂತರು, ವೀರಶೂರರು, ಶಸ್ತ್ರವಿದ್ಯೆಯಲ್ಲಿ ಆಸಕ್ತರಾಗುವರು. ವಿದ್ಯಾಕ್ಷೇತ್ರವಾದರೆ ಕಲೆ, ಸಾಹಿತ್ಯ, ವೈದ್ಯಕೀಯ, ನೀರಾವರಿ ಸಂಬಂಧ ಯಾಂತ್ರಿಕ ವಿದ್ಯೆ ಹಿಡಿಸುವುದು. ಉದ್ಯೋಗ ಸಂಬಂಧವಾದರೆ ನೀರಾವರಿ ಸಂಬಂಧ ತಾಂತ್ರಿಕ ಅಧಿಕಾರಿ, ರಾಜಕೀಯ, ಗ್ರಂಥ ಪ್ರಕಾಶನ, ಔಷಧ ವ್ಯವಹಾರ, ಲಘು ಪಾನೀಯ, ಹಾಲು ಉತ್ಪನ್ನ, ನೀರಿಗೆ ಸಂಬಂಧಿಸಿದ ವ್ಯವಹಾರ, ಮೀನುಗಾರಿಕೆ ಹಿಡಿಸಲಿದೆ. ಈ ನಕ್ಷತ್ರದ ದಿನ ಮರಣ ಹೊಂದಿದರೆ ಧನಿಷ್ಠ ಪಂಚಕ ದೋಷವಿದ್ದು 3 ನದಿಗಳು ಸೇರುವ ಜಾಗ ಅಥವಾ ಗೋಕರ್ಣಕ್ಕೆ ಹೋಗಿ ಶಾಂತಿ ಮಾಡತಕ್ಕದ್ದು. ಈ ನಕ್ಷತ್ರ ಶುಕ್ರವಾರ ದಿನ ಅಮೃತ ಸಿದ್ಧಿಯೋಗ. ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಈ ನಕ್ಷತ್ರದ ದಿನ ಮಾಡಬಹುದು. ಶುಕ್ರವಾರ ದಿನ ರೇವತಿ ಇದ್ದು ಲಕ್ಷ್ಮೀ ಪೂಜೆ ಮಾಡಿದರೆ ವಿಶೇಷ ಸಂಪತ್ತು ಪ್ರಾಪ್ತಿಯಾಗಲಿದೆ. ಆದರೆ ಈ ದಿನ ಬಿದಿಗೆ ತಿಥಿ. ಆಶ್ಲೇಷ ನಕ್ಷತ್ರ ಶುಕ್ರವಾರ ದಿನವಾದರೆ ಘಾತ ಪ್ರಯಾಣಕ್ಕೆ ಶುಭವಲ್ಲ. ಶುಕ್ರವಾರ ದಿನ ವಿವಾಹವಾದರೆ ಸ್ತ್ರೀಯರು ಎಂದು ಗಂಡನ ಮನೆಯನ್ನು ಈ ದಿನ ಬಿಡಬಾರದು. ಗಂಡನ ಮನೆಗೆ ಅರಿಷ್ಟವಿದೆ. ಈ ನಕ್ಷತ್ರದವರಿಗೆ 5, 12, 44, 60 ಕಂಟಕದ ವರ್ಷಗಳಾಗಿದ್ದು ಹಂಸ ಮಹಾಯೋಗ, ಗಜಕೇಸರಿ ಯೋಗವಿದ್ದರೆ 1000 ಹುಣ್ಣಿಮೆಗಳನ್ನು ಕಾಣುವ ಯೋಗವಿದೆ ಎಂದರೆ 82 ವರ್ಷಗಳು.
ಈ ನಕ್ಷತ್ರದವರಿಗೆ ಅಶ್ವಿನಿ, ಶುಕ್ರವಾರ, ಮೂಲ, ಭಾನುವಾರ ನಕ್ಷತ್ರದಂದು ಹೊಸ ಬಟ್ಟೆ, ಆಭರಣಗಳನ್ನು ಖರೀದಿಸಲು, ಮಕ್ಕಳಿಗೆ ನಾಮಕರಣ ಮಾಡಲು ಉತ್ತಮ ದಿನಗಳು. ಉತ್ತರೆ, ಭಾನುವಾರ, ಉತ್ತರಾಷಾಢ, ಭಾನುವಾರ, ಶುಕ್ರವಾರ ದಿನಗಳಲ್ಲಿ ಗೃಹ ಪ್ರವೇಶ, ಗೃಹಾರಂಭ, ವಾಹನ ಖರೀದಿ, ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಉತ್ತಮ ದಿನಗಳು. ಮೃಗಶಿರ, ಸೋಮವಾರ, ಚಿತ್ರ, ಧನಿಷ್ಠ, ಶುಕ್ರವಾರ ಎಲ್ಲ ರೀತಿಗಳ ಶುಭ ಕಾರ್ಯಗಳಿಗೆ ಉತ್ತಮ ದಿನಗಳು. ಭರಣಿ, ಹುಬ್ಬ ಮತ್ತು ಪೂರ್ವಾಷಾಢ ಚಂದ್ರನು ತುಲಾ ರಾಶಿಯಲ್ಲಿರುವಾಗ ದೂರ ಪ್ರಯಾಣ ಮಾಡಬಾರದು. ಆರಿದ್ರ, ಸ್ವಾತಿ ಮತ್ತು ಶತಭಿಷ ದಿನಗಳಲ್ಲಿ ಅತಿ ಜಾಗ್ರತೆ ಇರಬೇಕು. ಸ್ತ್ರೀಯರು ಮೋಸಕ್ಕೆ ಬಲಿಯಾಗುವರು. ಹೆಚ್ಚಿನ ಸ್ತ್ರೀಯರಿಗೆ ಮಂಗಳ ಶುಕ್ರ, ಭೃಗು ಅಂಗಾರಕ ದೋಷವಿದ್ದರೆ ಪ್ರೇಮ ವಿವಾಹಕ್ಕೆ ಆಕರ್ಷಿತರಾಗುವರು. ತಂದೆ ತಾಯಿಯರ ಇಷ್ಟದ ವ್ಯಕ್ತಿಯೊಡನೆ ವಿವಾಹವಾಗುವುದು ಉತ್ತಮ. ಇಲ್ಲದಿದ್ದರೆ ಮೋಸಕ್ಕೆ ಬಲಿಯಾಗುವರು. ಈ ನಕ್ಷತ್ರದ ಸ್ತ್ರೀಯರಿಗೆ ಅಶ್ವಿನಿ, ಭರಣಿ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಉತ್ತರೆ, ಹಸ್ತ, ಅನುರಾಧ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಪೂರ್ವಭಾದ್ರ, ಉತ್ತರ ಭಾದ್ರಗಳ ವರನು ವಿವಾಹವಾಗಲು ಕೂಡಿ ಬರುತ್ತದೆ. ರೇವತಿ ನಕ್ಷತ್ರದ ಮೊದಲನೇ ಪಾದ. ರೇವತಿ ನಕ್ಷತ್ರದ ಮೊದಲ ಪಾದವು ಧನು ರಾಶಿ ಸೂರ್ಯ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರು ಗ್ರಹದಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುತ್ತಾರೆ. ಅವರು ಶ್ರೀಮಂತರು, ಜ್ಞಾನವುಳ್ಳವರು ಮತ್ತು ಸ್ವಭಾವತಃ ವಿವೇಚನೆಯುಳ್ಳವರಾಗಿರುತ್ತಾರೆ. ಸೂಕ್ಷ್ಮ ಗುಣವಿರುವ ರೇವತಿ ನಕ್ಷತ್ರದವರು ದೃಢ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಪದೇ ಪದೇ ಸೋಲು ಎದುರಿಸುತ್ತಾರೆ. ಶಾಂತ ಸ್ವಭಾವವಿದ್ದರೂ ಮಾತು ಕಟುವಾಗಿರುತ್ತದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಅಭಿಲಾಷೆ ಇವರಲ್ಲಿರುತ್ತದೆ. ವಿಲಾಸಿ ಜೀವನ ಇಷ್ಟಪಡುವ ಈ ರಾಶಿಯವರು ಅಂದುಕೊಂಡಿದ್ದನ್ನು ಸಾಧಿಸದೇ ಬಿಡುವುದಿಲ್ಲ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಪ್ರಾಬಲ್ಯ ಸ್ವಭಾವದವನು. ಅವಳು ತನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನು ಒಳಗೊಂಡಂತೆ ಯಾರನ್ನಾದರೂ ಮತ್ತು ಎಲ್ಲರನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾಳೆ. ಅವಳ ಈ ಸ್ವಭಾವದಿಂದಾಗಿ ಅವಳು ಅನೇಕರಿಗೆ ಇಷ್ಟವಾಗದಿರಬಹುದು, ಆದರೆ ಅವಳ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವವಳು ಅಥವಾ ಪ್ರಭಾವಶಾಲಿಯಾಗಿದ್ದಾಳೆ. ಅಲ್ಲದೆ ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ಆಧ್ಯಾತ್ಮಿಕ ಮತ್ತು ದೈವಿಕ ವ್ಯಕ್ತಿ. ಅವಳು ಮೂಢನಂಬಿಕೆಯಲ್ಲಿ ನಂಬಿಕೆಯನ್ನು ಹೊಂದಿರಬಹುದು ಮತ್ತು ಹೀಗಾಗಿ ಎಲ್ಲ ಧಾರ್ಮಿಕ ಆಚರಣೆಗಳು ಮತ್ತು ಆಚರಣೆಗಳನ್ನು ಗಮನಿಸಬಹುದು. ಹೀಗೆ ಮಾಡುವುದರಿಂದ ಅವಳಿಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಜೀವನದಲ್ಲಿ ಮಹಿಳೆ ದೊಡ್ಡದನ್ನು ಸಾಧಿಸುವ ಇಚ್ಛೆಯನ್ನು ಹೊಂದಿದ್ದಾಳೆ, ಆದರೆ ಅವಳ ಸೋಮಾರಿತನವು ಅವಳನ್ನು ಹೊಸ ಎತ್ತರಕ್ಕೆ ತಲುಪದಂತೆ ತಡೆಯುತ್ತದೆ. ಅಪರಿಚಿತ ರಸ್ತೆಗಳಲ್ಲಿ ನಡೆಯಲು ಅವಳು ಭಯಪಡುತ್ತಾಳೆ. ಇದು ಜೀವನದಲ್ಲಿ ನಂಬಲಾಗದ ವಿಷಯಗಳನ್ನು ಸಾಧಿಸುವುದನ್ನು ತಡೆಯುತ್ತದೆ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಲಲಿತಕಲೆ ಅಥವಾ ಗಣಿತದ ಕಡೆಗೆ ಸ್ವಾಭಾವಿಕ ಒಲವನ್ನು ಹೊಂದಿರುತ್ತಾಳೆ. ಅವಳು ಗಗನಸಖಿ ಅಥವಾ ನಿರ್ವಾಹಕರಂತಹ ಸಾಮಾನ್ಯ ಜನರೊಂದಿಗೆ ಸಂವಹನ ನಡೆಸಲು ಅಗತ್ಯವಿರುವ ವೃತ್ತಿಯನ್ನು ಸಹ ಅವಳು ನೋಡಬಹುದು. ರೇವತಿ ನಕ್ಷತ್ರದಲ್ಲಿರುವ ಗುರುವಿನಂತಹ ಪ್ರಬಲ ಗ್ರಹಗಳು ಮಹಿಳೆಗೆ ಸಾರ್ವಜನಿಕ ಸಂಪರ್ಕ ಕೆಲಸದಲ್ಲಿ ಅಥವಾ ರಾಜತಾಂತ್ರಿಕರಾಗಿ ತೊಡಗಿಸಿಕೊಳ್ಳುವ ಯೋಗ್ಯತೆಯನ್ನು ಆಶೀರ್ವದಿಸಬಹುದು. ಆದಾಗ್ಯೂ ತನ್ನ ವೃತ್ತಿಜೀವನದ ಅತ್ಯುತ್ತಮತೆಯನ್ನು ಪಡೆಯಲು ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ತನ್ನ ವಿಚಲಿತ ಸ್ವಭಾವವನ್ನು ನಿಯಂತ್ರಿಸಬೇಕಾಗುತ್ತದೆ. ಅವರ ವೃತ್ತಿಜೀವನದ ಅತ್ಯುತ್ತಮ ಅವಧಿ 27 ರಿಂದ 38 ವರ್ಷಗಳು. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಸಾಮರಸ್ಯದ ಪ್ರೀತಿ ಮತ್ತು ವೈವಾಹಿಕ ಜೀವನವನ್ನು ಆಶೀರ್ವದಿಸುತ್ತಾಳೆ. ಅವಳ ಪ್ರೀತಿಗೆ ಏನೂ ಅಡ್ಡಿಯಾಗುವುದಿಲ್ಲ ಮತ್ತು ಅವಳು ಪ್ರೀತಿಯಲ್ಲಿ ಬೀಳುವ ಮೊದಲ ಸಂಗಾತಿಯನ್ನು ಸಹ ಮದುವೆಯಾಗಬಹುದು. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಸಮರ್ಪಿತ ಪ್ರೇಮಿ ಮತ್ತು ತನ್ನ ಸಂಗಾತಿಗೆ ತುಂಬಾ ಬೆಂಬಲ ನೀಡುತ್ತಾಳೆ.
ಅತ್ತೆಯೊಂದಿಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳಿರಬಹುದು, ಆದರೆ ಅವು ಶೀಘ್ರದಲ್ಲೇ ಬಗೆಹರಿಯುತ್ತವೆ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಗೆ ಯಾವುದೇ ಗಂಭೀರವಾದ ಆರೋಗ್ಯ ಕಾಯಿಲೆಗಳು ಬರುವುದಿಲ್ಲ. ಆದಾಗ್ಯೂ ಹೊಟ್ಟೆ, ಪಾದಗಳು ಮತ್ತು ಕಿವಿಗಳಲ್ಲಿನ ಸಣ್ಣ ಕಾಯಿಲೆಗಳು 24 ವರ್ಷಗಳ ನಂತರ ತಾತ್ಕಾಲಿಕ ಚಿಂತೆಗೆ ಕಾರಣವಾಗಬಹುದು. ರೇವತಿ ನಕ್ಷತ್ರದ ಎರಡನೇ ಪಾದ. ರೇವತಿ ನಕ್ಷತ್ರದ ಎರಡನೇ ಪಾದವು ಮಕರ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದ ಜನರು ತಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ. ಅವರು ಪ್ರಕೃತಿಯಲ್ಲಿ ಹೆಚ್ಚು ಗಮನ ಮತ್ತು ಸಮತೋಲಿತರಾಗಿದ್ದಾರೆ. ಈ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತದೆ. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ. ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತದೆ. ಎಲ್ಲರನ್ನೂ ಪ್ರೀತಿ, ವಿಶ್ವಾಸದಿಂದ ನೋಡಿಕೊಳ್ಳುವ ಗುಣ ಇವರದ್ದು. ಸದಾಕಾಲ ಯಾವುದಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ. ಎಲ್ಲ ರೀತಿಯ ಅನುಕೂಲಗಳು ಇದ್ದರೂ ಮನದಲ್ಲಿ ಚಿಂತೆಯೊಂದು ಇರುತ್ತದೆ. ಶಾಂತಿ ಸ್ವಭಾವದವರಾದರೂ ಕಟುವಾಗಿ ಮಾತನಾಡುವಿರಿ. ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ. ಮಕ್ಕಳ ಬಗ್ಗೆ ಹೆಚ್ಚಿನ ಮುದ್ದು ಇದ್ದರೂ ಶಿಸ್ತಿನ ಜೀವನ ಕಲಿಸುವಿರಿ. ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆ ಇರುತ್ತದೆ. ಇದರಿಂದಾಗಿ ಯಾವುದೇ ತೊಂದರೆ ಎದುರಾಗದು. ಸ್ಥಿರವಾದ ಮನಸ್ಸು ಇರುವುದಿಲ್ಲ. ಆತ್ಮೀಯರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ದೊರೆಯುತ್ತದೆ. ಕೋಪ ಬರುವುದೇ ಇಲ್ಲ. ಯಾರ ಮಾತನ್ನು ಕೇಳುವುದಿಲ್ಲ. ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚುತ್ತದೆ. ಮಾನಸಿಕ ಒತ್ತಡವಿರುತ್ತದೆ. ರೇವತಿ ನಕ್ಷತ್ರದ ಮೂರನೇ ಪಾದ. ರೇವತಿ ನಕ್ಷತ್ರದ ಮೂರನೇ ಪಾದವು ಕುಂಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದ ಜನರು ಆಧ್ಯಾತ್ಮಿಕ ಕಲಿಕೆಯನ್ನು ಬಯಸುತ್ತಾರೆ. ಅವರು ತಮ್ಮ ಸಮಸ್ಯೆಗಳೊಂದಿಗೆ ಪ್ರತಿಯೊಬ್ಬರಿಗೂ ಸಂಪರ್ಕದ ಒಂದು ಬಿಂದುವಾಗಬಹುದು. ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಆದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿಷಯಗಳ ಆಯ್ಕೆ ಮಾಡುವ ವೇಳೆ ಒತ್ತಡಕ್ಕೆ ಒಳಗಾಗುವಿರಿ. ವಿದೇಶದಲ್ಲಿ ಕಲಿಯುವ ಕನಸಿದ್ದಲ್ಲಿ ಹೆಚ್ಚಿನ ಮಟ್ಟದ ಪ್ರಯತ್ನ ಬೇಕು. ಶಿಕ್ಷಕರಿಗೆ ವಿಶೇಷ ಗೌರವ ನೀಡುವ ಕಾರಣ ಅವರ ಸಹಾಯ ಬಹುಕಾಲ ಲಭಿಸುತ್ತದೆ. ಸಹಪಾಠಿಗಳು ನಿಮ್ಮ ಮನಸ್ಸನ್ನು ಅರಿತುಕೊಂಡು ನಿಮ್ಮೊಡನೆ ಮುಂದುವರಿಯುತ್ತಾರೆ. ತಾಂತ್ರಿಕ ಜ್ಞಾನದಲ್ಲಿ ವಿಶೇಷ ಪರಿಣತಿ ಸಾಧಿಸುವಿರಿ. ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸುವ ಲಕ್ಷಣಗಳು ತೋರುತ್ತವೆ. ಉದ್ಯೋಗ ಗಳಿಸಲು ಬೇಕಾದ ವಿಷಯಗಳನ್ನು ಮಾತ್ರ ಆಯ್ದು ಅಭ್ಯಾಸ ಮಾಡುವಿರಿ. ದಂಪತಿಗಳ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ. ಕುಟುಂಬದ ಸದಸ್ಯರು ಪ್ರತಿಯೊಂದು ಜವಾಬ್ದಾರಿಯನ್ನು ಪರಸ್ಪರ ಹಂಚಿಕೊಳ್ಳುವ ಕಾರಣ ಸಂತೋಷ ನೆಲೆಸಿರುತ್ತದೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸದೆ ಹೋದಲ್ಲಿ ತೊಂದರೆ ಇರುವುದಿಲ್ಲ. ಆದರೆ ಹಣಕಾಸಿನ ವಿಚಾರದಲ್ಲಿನ ಚರ್ಚೆಯಲ್ಲಿ ಒಮ್ಮತ ಮೂಡುವುದು ಅಸಾಧ್ಯ. ಕುಟುಂಬದ ಹಿರಿಯರ ವಿಚಾರದಲ್ಲಿ ಕಾಳಜಿ ತೋರಬೇಕು. ಬೇರೆಯವರು ಹೇಳುವ ಮಾತಿನಲ್ಲಿನ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮನದಲ್ಲಿನ ನೋವನ್ನು ಹಂಚಿಕೊಳ್ಳುವುದರಿಂದ ನೆಮ್ಮದಿ ದೊರೆಯುತ್ತದೆ. ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಸಹಾಯವೂ ನಿಮಗಿರುತ್ತದೆ. ಇದರಿಂದ ಸುಖ ಸಂತೋಷದ ಜೀವನ ನಡೆಸುವಿರಿ. ರೇವತಿ ನಕ್ಷತ್ರದ ನಾಲ್ಕನೇ ಪಾದ. ರೇವತಿ ನಕ್ಷತ್ರದ ನಾಲ್ಕನೇ ಪಾದವು ಮೀನ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರು ಗ್ರಹದಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಜನರ ಜೀವನವು ಸಾಕಷ್ಟು ಅಸ್ಥಿರವಾಗಿದೆ ಮತ್ತು ಸ್ಥಳೀಯರು ಸುಲಭವಾಗಿ ಭ್ರಮೆಯಲ್ಲಿ ಸಾಗಿಸಬಹುದು. ಇದು ಉತ್ತಮ ಪದ ಅಲ್ಲ. ಕೆಂಪು ಮತ್ತು ಹಾಲಿನ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನಗಳು ನಿಮಗೆ ಒಳ್ಳೆಯದು. ವ್ಯಾಪಾರದ ಸಲುವಾಗಿ ವಾಹನವನ್ನು ಕೊಳ್ಳುವ ಮನಸ್ಸಿದ್ದಲ್ಲಿ ಸಾಧ್ಯವಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಹೆಚ್ಚು ಪ್ರಾಮಾಣಿಕರಾಗಿರುತ್ತಾರೆ. ಹಾಗಾಗಿ ಇತರರಿಗೆ ಮೋಸ ಮಾಡುವ ಬಗ್ಗೆ ಯೋಚಿಸುವುದಿಲ್ಲ. ಪರಂಪರೆ ಆಚರಣೆಗಳ ಬಗ್ಗೆ ಹೆಚ್ಚು ನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಯಾರು ಪಡೆಯುತ್ತಾರೆ? ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ವಿಚಾರ ಮತ್ತು ಬುದ್ಧಿವಂತಿಕೆ ಎಂಥ ಸಮಸ್ಯೆಯನ್ನಾದರೂ ಪರಿಹರಿಸಿಕೊಳ್ಳುತ್ತಾರೆ.
ನೀವು ಒಬ್ಬ ಚೈತನ್ಯಶಾಲಿ ವ್ಯಕ್ತಿಯಾಗಿದ್ದೀರಿ ಮತ್ತು ನೀವು ಒಂದು ಕೆಲಸವನ್ನು ಮಾಡಿ ಮುಗಿಸುವವರೆಗೂ ನಿಮಗೆ ತೃಪ್ತಿ ಇರುವುದಿಲ್ಲ. ನೀವು ಬಲವಾದ ಮನಸ್ಸು ಮತ್ತು ದೇಹವನ್ನು ಹೊಂದಿದ್ದೀರಿ ಮತ್ತು ಕೈಯಲ್ಲಿರುವ ಕೆಲಸಕ್ಕೆ ಅಪರಿಮಿತ ಉತ್ಸಾಹ ಹೊಂದಿದ್ದೀರಿ. ನೀವು ಅನಿಯಮಿತ ಧೈರ್ಯ ಹೊಂದಿದ್ದೀರಿ ಮತ್ತು ಈ ಎಲ್ಲ ಗುಣಗಳು ಒಟ್ಟಾಗಿ ನಿಮ್ಮ ಜೀವನವನ್ನು ವೈವಿಧ್ಯಮಯಗೊಳಿಸುತ್ತವೆ. ನೀವು ಒಂದು ದಿಕ್ಕಿನಲ್ಲಿ ಹೋಗುತ್ತಿದ್ದ ಮಾತ್ರಕ್ಕೆ ಅದನ್ನೇ ಮಾಡುತ್ತಿರುವುದಿಲ್ಲ. ಬದಲಾವಣೆ ಒಳ್ಳೆಯದಕ್ಕೆಂದು ನೀವು ಭಾವಿಸಿದರೆ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಹವ್ಯಾಸಗಳು ಅಥವಾ ಬೇರೆ ಏನು ಬೇಕಾದರೂ ಬದಲಾಯಿಸುತ್ತೀರಿ. ದುರದೃಷ್ಟವಶಾತ್ ನೀವು ಬದಲಾವಣೆ ಬಾಧಕಗಳನ್ನು ಯಾವಾಗಲೂ ನೀವು ಮಾಡಬೇಕಾದಷ್ಟು ಎಚ್ಚರಿಕೆಯಿಂದ ಲೆಕ್ಕ ಹಾಕುವುದಿಲ್ಲ ಮತ್ತು ಈ ದುಡುಕುತನ ನಿಮ್ಮನ್ನು ಅನೇಕ ಬಾರಿ ತೊಂದರೆಗಳಿಗೆ ಸಿಲುಕಿಸಬಹುದು. ಆದರೂ ನೀವು ಧೈರ್ಯಶಾಲಿಗಳು. ನೀವು ಒಬ್ಬ ಹುಟ್ಟು ಹೋರಾಟಗಾರರು ಮತ್ತು ಸಾಕಷ್ಟು ಉದ್ಯಮಶೀಲತೆ ಹೊಂದಿರುತ್ತೀರಿ. ಇವೆಲ್ಲವೂ ಕೊನೆಯಲ್ಲಿ ನಿಮಗೆ ಯಶಸ್ಸು ತರುತ್ತವೆ. ನೀವು ತುಂಬ ಸಂಪತ್ತು ಗಳಿಸುವ ಸಂಭವನೀಯತೆ ಕಡಿಮೆಯಿದ್ದರೂ ಹಣ ಅದು ತರಬಹುದಾದ ಸಂತೋಷಕ್ಕೆ ಮಾತ್ರ ಉಪಯುಕ್ತವಾಗಿರುತ್ತದೆ ಹಾಗೂ ನೀವು ಸಂಪೂರ್ಣ ಸಂತೋಷ ಹೊಂದಿರುತ್ತೀರಿ. ನೀವು ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಿರುತ್ತೀರೆಂದು ಭಾವಿಸಲು ಸಾಕಷ್ಟು ಕಾರಣಗಳಿವೆ ಮತ್ತು ನೀವು ಬಹುಶಃ ಜಗತ್ತನ್ನು ಸುತ್ತುತ್ತೀರಿ. ಪುರುಷರಾದಲ್ಲಿ ನೀವು ದೇಶದ ವಿವಿಧ ಭಾಗಗಳಲ್ಲಿ ಹುದ್ದೆಗಳನ್ನು ನಿರ್ವಹಿಸುತ್ತೀರಿ ಹಾಗೂ ನೀವು ಮಹಿಳೆಯಾಗಿದ್ದಲ್ಲಿ ನೀವು ನಿಮ್ಮ ಗಂಡನ ವ್ಯಾಪಾರ ಅಥವಾ ವೃತ್ತಿಯ ಅವಶ್ಯಕತೆಗಳಿಂದಾಗಿ ಪ್ರಯಾಣಿಸಬಹುದಾಗಿ ಬಂದರೆ ಅದರಲ್ಲಿ ಅಚ್ಚರಿಯಿಲ್ಲ. ನೀವು ತಾಳ್ಮೆಯ ಗುಣವನ್ನು ಹೊಂದಲು ಪ್ರಯತ್ನಿಸಬೇಕು ಎಂದು ನಾವು ಸಲಹೆ ಮಾಡುತ್ತೇವೆ ಮತ್ತು ನೀವು ಯಾವುದೇ ಹೊಸ ಉದ್ಯಮ ಕೈಗೊಳ್ಳುವ ಮೊದಲು ಸಂಬಂಧಪಟ್ಟ ವೆಚ್ಚವನ್ನು ಹೆಚ್ಚು ವಿಶದವಾಗಿ ತಿಳಿದುಕೊಳ್ಳಬೇಕೆಂದು ನಾವು ಬಯಸುತ್ತೇವೆ. ಇವೆಲ್ಲ ಸಣ್ಣ ಪುಟ್ಟ ಅಂಶಗಳಾದರೂ ಅವು ನಿಮ್ಮ ಯಶಸ್ಸಿಗೆ ಮಸಿ ಬಳಿಯುತ್ತವೆ. ಇದಲ್ಲದೆ ವಿಶೇಷವಾಗಿ 35 ವಯಸ್ಸಿನ ನಂತರ ಉರುಳುವ ಕಲ್ಲಾಗುವುದನ್ನು ತಪ್ಪಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.